ನಮಸ್ಕಾರ. ಇವತ್ತಿನ ವಿಡಿಯೋ SIP ಮಾಡಲು 4 ಹೊಸ ವಿಧಾನಗಳು. ಎಲ್ಲರೂ ನೋಡಿ. ನನ್ನ ಪ್ರಕಾರ ಕರ್ನಾಟಕದಲ್ಲಿ SIP ಮಾಡುವವರ ಸಂಖ್ಯೆ ಬಹುಶಃ ಒಂದು 10-15 ಲಕ್ಷ. ನಮ್ಮ ಕಾರ್ಯಾಗಾರ ತಗೊಂಡವರೇ ಬಹುಶಃ 3-4 ಲಕ್ಷ ಮಾಡ್ತಾ ಇರ್ಬೋದು ತಿಂಗಳು. ಆದ್ದರಿಂದ ಇವತ್ತು ಒಂದು ಹೊಸ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೇನೆ. ಇದನ್ನ ಸಂಪೂರ್ಣವಾಗಿ 3 ಸತಿ ನೋಡಿ ಅಂತಲೂ ಸಲಹೆ ಕೊಡ್ತಾ ಇದ್ದೇನೆ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಕಳೆದ ಹಲವಾರು ವರ್ಷಗಳಿಂದ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯವರು SIPಯನ್ನು ಬಹಳ ಜನಪ್ರಿಯಗೊಳಿಸಿದ್ದಾರೆ. ಹಾಗೇನೆ ಬಹಳಷ್ಟು ಜನ ಅವರ ಹಣವನ್ನು ಇನ್ವೆಸ್ಟ್ ಮಾಡ್ತಾ ಇರೋದು SIPಯಲ್ಲಿ, ಮ್ಯೂಚುವಲ್ ಫಂಡ್ಗಳಲ್ಲಿ. ಕಳೆದ ಕೆಲವು ವರ್ಷಗಳಿಂದ ಷೇರು ಮಾರುಕಟ್ಟೆಯಲ್ಲಿ ಕೂಡ SIP ಎನ್ನುವಂಥದ್ದು ಬಹಳ ಜನಪ್ರಿಯತೆಯನ್ನು ಕಂಡುಕೊಳ್ತಾ ಇದೆ. ಅದರಲ್ಲೂ ನಾನು ಡಾಕ್ಟರ್ ಭರತ್ ಚಂದ್ರ ಪ್ರಾರಂಭ ಮಾಡಿದಂಥ ಅಭಿಯಾನದಿಂದಾಗಿ ನನ್ನ ಪ್ರಕಾರ ಕರ್ನಾಟಕದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ SIP ಮಾಡ್ತಾ ಇದ್ದಾರೆ ಮತ್ತು ಮ್ಯೂಚುವಲ್ ಫಂಡ್ನಲ್ಲಿ ಹಾಕೋದಕ್ಕಿಂತ ಜಾಸ್ತಿ ಲಾಭವನ್ನು ಕಂಡುಕೊಳ್ತಾ ಇದ್ದಾರೆ. SIPನಲ್ಲಿ ಸುಮಾರು ವಿಧಾನಗಳಿದೆ. ಅದನ್ನ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. SIP ಮಾಡಲಿಕ್ಕೆ ಮೊದಲನೇ ವಿಧಾನ ರೆಗ್ಯುಲರ್ SIP. ಈ SIPನಲ್ಲಿ ನೀವು ಒಂದು ಫಿಕ್ಸ್ಡ್ ಅಮೌಂಟ್ ಅನ್ನ ಪ್ರತಿ ತಿಂಗಳು ಹಾಕ್ತೀರಿ. SIP ಅಂದ್ರೆ ನಿರ್ದಿಷ್ಟವಾದ ಒಂದು ಮೊತ್ತವನ್ನು ನಿರ್ದಿಷ್ಟವಾದ ಒಂದು ದಿನಾಂಕದಂದು ನಿರ್ದಿಷ್ಟವಾದ ಒಂದು ಸೆಟ್ ಆಫ್ ಮ್ಯೂಚುವಲ್ ಫಂಡ್ಗಳನ್ನು ಹಾಕ್ಬೋದು. SIP ಅಂತಂದ್ರೆ ನಿರ್ದಿಷ್ಟವಾದ ಒಂದು ಮೊತ್ತವನ್ನು ನಿರ್ದಿಷ್ಟವಾದ ಒಂದು ದಿನಾಂಕದಂದು ನಿರ್ದಿಷ್ಟವಾದ ಸೆಟ್ ಆಫ್ ಷೇರುಗಳಲ್ಲಿ ಹಾಕ್ಬೋದು. ಇದನ್ನ ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗ್ತೀನಿ ಅಂತಂದ್ರೆ ನಿಮ್ಮ ಫಂಡ್ ಅವೈಲಬಿಲಿಟಿ ಮೇಲೆ, ನಿಮ್ಮ ಏಜಿಗೆ ಅನುಗುಣವಾಗಿ ಮತ್ತೆ ನೀವು ದೊಡ್ಡ ಮಟ್ಟದ ಹಣವನ್ನು ಮುಂದಿನ ದಿನಗಳಲ್ಲಿ ನಿರೀಕ್ಷೆ ಮಾಡಬಹುದು. ಈಗ ಎರಡನೆಯ ಟೈಪ್ ಸ್ಟೆಪ್ ಅಪ್ SIP ಆರ್ SCP. ರೆಗ್ಯುಲರ್ SIP ನಾವು ಒಂದು ನಿರ್ದಿಷ್ಟವಾದ ಮೊತ್ತವನ್ನು ಹಾಕ್ತೇವೆ. ಆದರೆ ನಾವು ಸ್ಟೆಪ್ ಅಪ್ SIP ನಮ್ಮ ಅಲ್ಟಿಮೇಟ್ ಆಗಿ ಬರಬೇಕಾದಂಥ ವೆಲ್ತ್ ಏನಿದೆ, ಸಂಪತ್ತೇನಿದೆ, ಅದು ಜಾಸ್ತಿ ಆಗಬೇಕು ಅನ್ನೋ ಉದ್ದೇಶದಿಂದ ಅದೇನು ಈ ವರ್ಷ ಹಾಕ್ತಾ ಇದ್ದೀರೋ ಮುಂದಿನ ವರ್ಷ ಅದನ್ನು ಸ್ಟೆಪ್ ಅಪ್ ಮಾಡ್ತೀರಿ. 5%, 10% ಇತ್ಯಾದಿ ಅಕಾರ್ಡಿಂಗ್ ಟು ನಿಮ್ಮ ಇನ್ಕಮ್ ಮತ್ತು ಅಕಾರ್ಡಿಂಗ್ ಟು ನಿಮ್ಮ ಬಿಸ್ನೆಸ್ ನಲ್ಲಿ ಏನು ಇಂಪ್ರೂವ್ಮೆಂಟ್ ಬಂದಿದೆಯೋ ಅದರಂತೆ. ಅಥವಾ ಕೇವಲ ಒಂದು ಫಿಕ್ಸ್ಡ್ ಅಮೌಂಟ್, ಪ್ರತಿ ವರ್ಷ ನಾನು 2,000 ರೂಪಾಯಿ ಜಾಸ್ತಿ ಹಾಕ್ತಾ ಹೋಗ್ತೇನೆ. ಹಾಗೆ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಸಾಂಕೇತಿಕವಾಗಿ ನಿಮಗೆ 100 ರೂಪಾಯಿ ಒಟ್ಟು ಹಣ ಬರುತ್ತೆ ಅಂತಾದ್ರೆ ಅದರ ಬದಲಾಗಿ 120, 130 ರೂಪಾಯಿ ಬರ್ಬೋದು. ಆದ್ದರಿಂದ ಸ್ಟೆಪ್ ಅಪ್ SIP ಬಹಳ ಒಳ್ಳೆಯದು, ಪ್ರತಿಯೊಬ್ಬರಿಗೂ ಅನುಕೂಲ ಆಗುವಂತಹದ್ದು. ಮತ್ತೆ ಅದನ್ನು ನಾವು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡಬಹುದು. ಸಾಮಾನ್ಯವಾಗಿ ನಾವು SIP ಟೈಮ್ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಬರುತ್ತೆ ಮತ್ತು ಇನ್ವೆಸ್ಟ್ಮೆಂಟ್ ಅಮೌಂಟ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ಬರುತ್ತೆ. ಎಷ್ಟು % ರಿಟರ್ನ್ಸ್ ನಮಗೆ ಬರ್ಬೋದು ಅದು ನಮ್ಮ ಕೈಯಲ್ಲಿಲ್ಲ. ಆದ್ದರಿಂದ ಈ ಟೆಕ್ನಿಕ್ ನ ಬಳಸೋದ್ರಿಂದ ನಾವು ಹಣವನ್ನು ಜಾಸ್ತಿ ಹಾಕೋದ್ರಿಂದ ನಿರ್ದಿಷ್ಟವಾಗಿ ನಮಗೆ ದೊಡ್ಡ ಮೊತ್ತ ಸಿಗುತ್ತೆ. ಈಗ ಮೂರನೆಯ ಟೆಕ್ನಿಕ್ ಟ್ರಿಗರ್ SIP. ಟ್ರಿಗರ್ SIPಯಲ್ಲಿ ಇನ್ವೆಸ್ಟರಿಗೆ ಇನಿಷಿಯಲ್ SIP ಇನ್ಸ್ಟಾಲ್ಮೆಂಟ್ಸ್ ಬೇಸ್ಡ್ ಆನ್ ದ ಪ್ರೀ ಡಿಫೈನ್ಡ್ ಟ್ರಿಗರ್ಸ್ ಆರ್ ಇವೆಂಟ್ಸ್. ಅಂತಂದ್ರೆ ಮಾರುಕಟ್ಟೆ ಇಷ್ಟು ಲೆವೆಲ್ ಇದ್ದಾಗ ನಾನು ಇಷ್ಟು ಹಾಕ್ತೇನೆ, ಇಷ್ಟು ಲೆವೆಲ್ಗೆ ಕೆಳಗೆ ಬಿದ್ದಾಗ ಜಾಸ್ತಿ ಹಾಕ್ತೇನೆ, ಇಷ್ಟು ಲೆವೆಲ್ ಮೇಲಕ್ಕೆ ಹೋದಾಗ ಕಮ್ಮಿ ಹಾಕ್ತೇನೆ ಇತ್ಯಾದಿ. ಅಂತಂದ್ರೆ ಅಕಸ್ಮಾತ್ ಆಗಿ ಮಾರುಕಟ್ಟೆಯಲ್ಲಿ ನಿಫ್ಟಿ 19,000 ಲೆವೆಲ್ ಬಂತು ಅಂತಂದ್ರೆ ಆವಾಗ ನೀವು ಮ್ಯಾನ್ಯುವಲ್ ಆಗಿ 10,000ವನ್ನು ಎಕ್ಸ್ಟ್ರಾ ಆ ತಿಂಗಳು ಕಟ್ಬೋದು. ಇಲ್ಲ ಒಂದಷ್ಟು ಹಣವನ್ನು ಲಂಸಮ್ ಆಗಿ ಕೂಡ ಕಟ್ಬೋದು. ಇಲ್ಲಿ ಈ ಟೆಕ್ನಿಕ್ ನಲ್ಲಿ SIP ಮಾಡೋದ್ರಿಂದ ನಿಮ್ಮ ಕೈಯಲ್ಲಿ ನಿಮ್ಮ ಕಂಟ್ರೋಲ್ ಇರುತ್ತೆ. ಅದೇನಾದ್ರೂ ಮ್ಯೂಚುವಲ್ ಫಂಡ್ ಅಲ್ಲಿ SIP ಮಾಡ್ತೀನಿ ಅಂತಂದ್ರೆ ನೀವು ಆ ಪರ್ಟಿಕ್ಯುಲರ್ ತಿಂಗಳಿನಲ್ಲಿ ಜಾಸ್ತಿ ಕಟ್ತೀನಿ ಕಮ್ಮಿ ಕಟ್ತೀನಿ ಅಂತಂದ್ರೆ ಆ ಮ್ಯೂಚುವಲ್ ಫಂಡ್ ಕಂಪನಿಗೆ ಬಹಳ ಮೊದಲೇ ಹೇಳ್ಬೇಕಾಗುತ್ತೆ, ಬೇಕಾದಷ್ಟು ಚೇಂಜಸ್ ಮಾಡಬೇಕಾಗುತ್ತೆ. ನಾಲ್ಕನೆಯ ಟೈಪು ಫ್ಲೆಕ್ಸಿಬಲ್ SIP ಅಂತಂದ್ರೆ ನೀವು ಪ್ರತಿ ತಿಂಗಳು ಚೇಂಜಸ್ ಮಾಡಬಹುದು ಡಿಪೆಂಡಿಂಗ್ ಆನ್ ಎ ಮನಿ ಕಂಡೀಷನ್. ಅಂದ್ರೆ ನೀವು 2 ಚೇಂಜಸ್ ಮಾಡಬಹುದು. ಒಂದು ಎಷ್ಟು ಹಣವನ್ನು ಹಾಕ್ತೇನೆ ಡಿಸೈಡ್ ಮಾಡಬಹುದು, ಇನ್ನೊಂದು ಫ್ರೀಕ್ವೆನ್ಸಿಯನ್ನು ಕೂಡ ಡಿಸೈಡ್ ಮಾಡಬಹುದು. ಕೆಲವು ತಿಂಗಳುಗಳಲ್ಲಿ ಬಹುಶಃ 2 ಸತಿ ಹಾಕ್ಬೋದು. ಮತ್ತೆ ಮಾರುಕಟ್ಟೆ ಒಂಥರ ಸ್ಟ್ಯಾಗ್ನೇಟ್ ಇದೆ ಅಂತಂದ್ರೆ ಬೇಕಾದ್ರೆ 2 ತಿಂಗಳಿಗೊಮ್ಮೆ ಮಾಡ್ಬೋದು. ಮತ್ತೆ ಕಮ್ಮಿ ಹಣ ಹಾಕ್ಬೋದು, ಜಾಸ್ತಿ ಹಣ ಹಾಕ್ಬೋದು ಇತ್ಯಾದಿ. ಇಂತಹ ಚೇಂಜಸ್ ಅನ್ನು SIPಯಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನೀವು ಮೊದಲೇ ಬ್ಯಾಂಕ್ಗಳಿಗೆ ಮ್ಯಾಂಡೇಟ್ ಕೊಟ್ಟಿರ್ತೀರಿ ತಿಂಗಳಿಗೆ ಎಷ್ಟು ಕಟ್ತೇನೆ ಅಂತ. ಆದರೆ ಅವರಿಗೆ ಮೊದಲೇ ಇನ್ಫಾರ್ಮ್ ಮಾಡಿದ್ರೆ ಈ ಚೇಂಜಸ್ ಅನ್ನು ಕೂಡ ತರಬಹುದು.
ಫ್ಲೆಕ್ಸಿಬಲ್ SIP ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಜಾಸ್ತಿ ಪ್ರಾಫಿಟ್ ಅನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂತಂದ್ರೆ ಮಾರುಕಟ್ಟೆ ಮೇಲಿದ್ದಾಗ ಸ್ವಲ್ಪ ಕಮ್ಮಿ ಹಣ ಹಾಕ್ತೀರಿ, ಮಾರುಕಟ್ಟೆ ಕೆಳಗೆ ಬಂದಾಗ ಜಾಸ್ತಿ ಹಣ ಹಾಕ್ತೀರಿ. ಆದ್ದರಿಂದ ನ್ಯಾಚುರಲಿ ನಿಮ್ಮ ವೆಲ್ತ್ ಕೊನೆಯಲ್ಲಿ ಜಾಸ್ತಿ ಬರುತ್ತೆ. ಇನ್ ಜನರಲ್ ಹೇಳ್ತಾ ಇದ್ದೇನೆ, SCP ಇಸ್ ಮೋರ್ ಫ್ಲೆಕ್ಸಿಬಲ್ ದನ್ SIP. ಯಾಕಂದ್ರೆ SIP ಅಂತಂದ್ರೆ ಪ್ರೀ ಡೆಟರ್ಮಿನ್ಡ್ ರೇಟ್ ನ ಮೊದಲೇ ಡಿಸೈಡ್ ಮಾಡಿದ್ರಿ. ಆದರೆ SCP ಒಂದು ದೊಡ್ಡ ಡಿಸ್ಅಡ್ವಾಂಟೇಜ್ ಇದೆ. ಯಾಕಂದ್ರೆ ನೀವು ಮ್ಯಾನುವಲ್ ಆಗಿ ಮಾಡೋದ್ರಿಂದ ನಿಮ್ಮ ಸೈಕಾಲಜಿ ಮೇಲೆ ಡಿಪೆಂಡ್ ಆಗುತ್ತೆ. ಹಲವು ತಿಂಗಳು ಮರೆತು ಹೋಗ್ಬೋದು. ಕೆಲವೊಮ್ಮೆ ನೀವು ರಾಂಗ್ ಡಿಸಿಷನ್ ಇಂದಾಗಿ ಹಣವನ್ನು ಕಡ್ದೇ ಹೋಗ್ಬೋದು. ಮಾರುಕಟ್ಟೆ ಕೆಳಗೆ ಬಿದ್ದಿದೆ ಅಂತ ಹಾಕದೇ ಇರ್ಬೋದು, ಮಾರುಕಟ್ಟೆ ಮೇಲೆ ಹೋಗಿದೆ ಅಂತ ಹಾಕದೇ ಇರಬಾರ್ದು. ಅದಕ್ಕೋಸ್ಕರ ನಾವು ಒಂದು ಸ್ಲೋಗನ್ ಅನ್ನು ಯಾವಾಗಲೂ ಹೇಳ್ತಾ ಇರ್ತೇವೆ, ಮಳೆ ಬರಲಿ, ಬಿಸಿಲಿರಲಿ, ಗುಡುಗಿರಲಿ, ಮಿಂಚಿರಲಿ, SIP ಮಾತ್ರ ನಡೀತಾ ಇರಲಿ. ಆದ್ದರಿಂದ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಬೇಕಾದಷ್ಟು ಇಂಪಾರ್ಟೆಂಟ್ ಮ್ಯಾಟರ್ಗಳನ್ನು ಕವರ್ ಮಾಡಿದ್ದೇವೆ ಮತ್ತು ಈ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯನ್ನು ಕೇಳ್ತಾ ಇದ್ದೇವೆ ನಮ್ಮ ಸಮೀಕ್ಷೆಗಾಗಿ. ನೀವು ಯಾವ ಇನ್ವೆಸ್ಟ್ಮೆಂಟ್ ನ ಮಾಡ್ತಾ ಇದ್ರಿ? ಓನ್ಲಿ SIP ನ, ಓನ್ಲಿ SCP ನ, ಅಥವಾ ಬೋತ್ SIP ಅಂಡ್ SCP? ಇದಕ್ಕೆ ಉತ್ತರ ಸಿಕ್ಕಿದ್ರೆ ನಾವು ಬೇಕಾದಷ್ಟು ಹೊಸ ಹೊಸ ಟೆಕ್ನಿಕ್ಗಳನ್ನು ಕಂಡು ಹಿಡಿದು ನಿಮಗೆ ಜಾಸ್ತಿ ಪ್ರಾಫಿಟ್ ಅನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಹೇಳ್ಕೊಡ್ಬೋದು. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ಮತ್ತೆ ಇನ್ನೊಮ್ಮೆ ನೆನಪಿಸ್ತೇನೆ, ಬಹಳ ಜನ ಈ ಗಡಿಬಿಡಿಯಲ್ಲಿ ಮರ್ತು ಬಿಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮಾಸ್ಟರ್ ಕ್ಲಾಸಿಗೆ ಬರೋದನ್ನ ಮರಿಬೇಡಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.